ಕರ್ತವ್ಯ ನಿರ್ವಹಿಸುವಂತ ಸಂದರ್ಭದಲ್ಲಿ ದೊಬ್ಲಾಪುರದಿಂದ ಹೋಗಿ ಕಳ್ಳರನ್ನ ಹಿಡಿಯಕ್ಕೆ ನೆಲಮಂಗಲದಲ್ಲಿ ಮಫ್ತಿಯಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಆ ಒಂದು ದುಷ್ಕರ್ಮಿಗಳ ಇರಿತಕ್ಕೆ ಒಳಗಾಗಿ 2016 ಅವಾಗ ಅವ್ರ ಹತ್ಯೆ ಆಗ್ತದೆ. ಬಹುಶಃ ಆಗಸ್ಟ್ 16ನೇ ತಾರೀಕು, 10ನೇ ತಿಂಗಳು 16ನೇ ತಾರೀಕು. ಅವತ್ತಿಂದ ಇವತ್ತಿನವರೆಗೂ 16ನೇ ತಾರೀಕು 26ನೇ ಇಸ್ವಿ, ಅವತ್ತಿಂದ ಇವತ್ತಿನವರೆಗೂ ಸುಮಾರು 20 ಕಾರ್ಯಕ್ರಮಗಳನ್ನ ಅವ್ರು ಹುಟ್ಟಿದಂತ ದಿವಸವನ್ನ ಸವಿನೆನಪು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಅವರು ಜೀವನ ತ್ಯಾಗ ಮಾಡಿದ ದಿವಸವನ್ನ ಹುತಾತ್ಮ ದಿನಾಚರಣೆ ಅಂತ ಮಾಡ್ಕೊಂತ ಬರ್ತಾ ಇದೀವಿ. ಸುಮಾರು 20 ಕಾರ್ಯಕ್ರಮಗಳನ್ನ ಇವತ್ತವರೆಗೂ ಮಾಡಿದೀವಿ. ಯಾವುದೇ ಜನಗಳಿಂದ ಯಾವುದೇ ಹಣವನ್ನ ವಸೂಲಿ ಮಾಡೋಂಥದ್ದ, ಇನ್ನೊಬ್ಬರ ಹತ್ರ ಸಹಾಯ ತಗೊಳ್ಳೋಂಥದ್ದ ಇಲ್ಲ. ಇದಕ್ಕೆ ಹುತಾತ್ಮ PSI ಫೌಂಡೇಶನ್ ಟ್ರಸ್ಟ್ ಅಂತಾನೆ ಹೇಳಿ ಟ್ರಸ್ಟ್ ಮಾಡ್ಕೊಂಡಿದೀವಿ. ಆ ಒಂದು ಟ್ರಸ್ಟ್ ನ ವತಿಯಿಂದ ಈ ಕಾರ್ಯಕ್ರಮಗಳೆಲ್ಲ ನಡೀತವೆ. ಪ್ರತಿ ವರ್ಷ ಇಷ್ಟೇ ವೈಭವವಾಗಿ, ಇಷ್ಟೇ ವಿಶೇಷವಾಗಿ ಎಲ್ಲ ಪೊಲೀಸ್ ಇಲಾಖೆ ಸಹಕಾರ, ಮಾಧ್ಯಮ ಮಿತ್ರರ ಸಹಕಾರ, ಎಲ್ಲ ಸಂಘಟನೆಗಳ ಸಹಕಾರ, ಸಾರ್ವಜನಿಕರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊ ಬರ್ತಾ ಇದೆ. ಅದೇ ರೀತಿ ಅವ್ರ ಕುಟುಂಬದವರು ಕೂಡ ಪ್ರತಿ ವರ್ಷ ತಪ್ಪದಂಗೆ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲೇ ಏನೇ ಕಾರ್ಯಕ್ರಮ ಇದ್ರು ಬಿಟ್ಟು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇಲಾಖೆಯಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಸಮೇತ ಈ ವಿಷಯ ತಿಳ್ಕೊಂಡು ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗ್ತಾರೆ. ಅದು ಕೂಡ ನಮ್ಗೆ ಸಂತೋಷ. ಅದೇ ರೀತಿ ಟ್ರಸ್ಟ್ ನ ವತಿಯಿಂದ ಪ್ರತಿ ಬಾರಿ 5 ಜನ ಏನು ಎಲೆಮರೆ ಕಾಯಿಯಂತೆ ಕಾರ್ಯನಿರ್ವಹಿಸಂತ, ಉತ್ತಮವಾಗಿ ಕಾರ್ಯನಿರ್ವಹಿಸಂತ ಅಧಿಕಾರಿಗಳನ್ನ, ಸಿಬ್ಬಂದಿ ವರ್ಗದವ್ರನ್ನ ನಾವು, ಅದು ತಳಹಂತದವ್ರನ್ನ, ಮೇಲಂತದವ್ರನ್ನ ನಾವು ಹೆಚ್ಚಾಗಿ ಸನ್ಮಾನಿಸಲ್ಲ. ಯಾಕೆಂದ್ರೆ ತಳಹಂತದವ್ರಿಗೆ ಪ್ರೋತ್ಸಾಹ ಕೊಟ್ರೆ ಕೆಲಸ ಚೆನ್ನಾಗಾಗ್ತದೆ. ಮತ್ತೆ ಸಾರ್ವಜನಿಕರ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂತಾರೆ. ಸಾರ್ವಜನಿಕರ ಜೊತೆ ಉತ್ತಮ ಸಂಪರ್ಕ ಬರಲಿ ಅಂತ ಹೇಳಿ ಅವ್ರಿಗೆ ಕೂಡ ನಾವು 5 ಜನಗಳಿಗೆ ಸನ್ಮಾನವನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಅದೇ ರೀತಿಯಲ್ಲಿ ಪ್ರತಿ ಕಾರ್ಯಕ್ರಮ ನಡೆದಂತ ಸಂದರ್ಭದಲ್ಲಿ 106 ಜನಕ್ಕೆ ಅನ್ನ ಸಂತರ್ಪಣೆ ಕೂಡ ಮಾಡ್ತಿದ್ದೀವಿ. ಇದು ಒಂದು ಟ್ರಸ್ಟ್ ನ ವತಿಯಿಂದ ನಾವು ಇನ್ನ ಬಹಳ ದೊಡ್ಡ ಆಸೆಗಳನ್ನ ಇಟ್ಕೊಂಡಿದೀವಿ. ಇದನ್ನ ಇಲ್ಲಿಗೆ ನಿಲ್ಸಬಾರ್ದು. ಇದೊಂದು ಪ್ರಾರಂಭ ಅಷ್ಟೇ. ನಮ್ಗೆ ಇಲ್ಲಿ IAS, IPS, UPSC ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನ ಉಚಿತವಾಗಿ ಅವ್ರಿಗೆ ತರಬೇತಿಯನ್ನ ಕೊಟ್ಟು ಅವ್ರನ್ನ IAS, IPS ಪರೀಕ್ಷೆಯಲ್ಲಿ ಏನಾದ್ರೂ ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋಂಥ ದೊಡ್ಡ ಉದ್ದೇಶ ಇದೆ. ಅದೇ ರೀತಿ ಇದೇ ಟ್ರಸ್ಟ್ ನ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿದಿನ 3 ಹೊತ್ತು ಒಳ ರೋಗಿಗಳಿಗೆ ಆಹಾರ ಕೊಡ್ಬೇಕು ಅನ್ನೋಂತ ದೊಡ್ಡ ಕನಸು ಕೂಡ ಇಟ್ಕೊಂಡಿದೀವಿ. ಎಲ್ಲರೂ ಸಹಕಾರ ಕೊಟ್ರೆ, ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಸ್ವಾರ್ಥವಾಗಿ ಈ ಕಾರ್ಯಕ್ರಮ ನಡ್ಕೊಂಡ್ ಬಂದಿದೆ. ಅದೇ ರೀತಿ ನೀವೆಲ್ಲರೂ ಸಹಕಾರ ಕೊಟ್ರೆ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸಿದ್ರೆ ಆ ಕಾರ್ಯಕ್ರಮ ಕೂಡ ನಮ್ಮ ಜಗದೀಶ್ ಫೌಂಡೇಶನ್ ಟ್ರಸ್ಟ್ ನ ವತಿಯಿಂದ ಮಾಡ್ತೀವಿ ಅಂತ ಹೇಳ್ತಾರೆ.